ಸಾಮೆ, ನವಣೆ, ಆರ್ಕ, ಕೊರ್ಲೆ, ಊದ್ಲು, ಬರ್ಗು, ಜೋಳ, ಸಜ್ಜೆ ಇಷ್ಟು ಪ್ರಾಡಕ್ಟ್ಸ್ ಸಿಗುತ್ತೆ. ಪ್ರಾರಂಭದಲ್ಲಿ ಒಂದು 50-60 kg ಸೇಲ್ ಮಾಡ್ತಾ ಇದೆ. ಈಗ ಪ್ರತಿ ತಿಂಗಳು 2 ಟನ್ನಿಂದ 3 ಟನ್ ಸಿರಿಧಾನ್ಯಗಳು ಸೇಲ್ ಮಾಡ್ತಾ ಮೆಟೀರಿಯಲ್ಸ್ ನಾವು ಜಾಸ್ತಿ ರೀಚ್ ಮಾಡೋಕ್ಕಾಗಲ್ಲ, ಪ್ಯಾಕಿಂಗ್ ಮಾಡ್ಕೊಂಡು ಸ್ತ್ರೀಯರ ಆರ್ಥಿಕ ಸ್ವಾವಲಂಬನೆಗೆ ಪೂರಕ ಈ ಉದ್ಯಮ. ಆರೋಗ್ಯಕ್ಕೆ ಉತ್ತಮ ಇಲ್ಲಿ ತಯಾರಾಗುವ ಉತ್ಪನ್ನ ಸ್ಥಳೀಯವಾಗಿ ಸೃಷ್ಟಿಸಿಕೊಳ್ಳಬಹುದು ದೊಡ್ಡ ಮಾರುಕಟ್ಟೆ. ಯಂತ್ರಗಳ ಮೂಲಕ ನಡೆಯುವ ಈ ಬಿಸ್ನೆಸ್ ನಿಮ್ಮ ಬದುಕಿಗೆ ಉತ್ತಮ ನೆಲೆಯನ್ನು ನೀಡುತ್ತೆ. ಅದುವೇ ಮಿಲ್ಲೆಟ್ಸ್ ಬಿಸ್ನೆಸ್. ಕರೋನಾ ಬಂದ ಮೇಲಂತೂ ಆರೋಗ್ಯಕ್ಕೆ ಉತ್ತಮ ಆಗಿರುವ ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ಸಹಜವಾಗಿಯೇ ಈ ರೀತಿಯ ಆಹಾರೋತ್ಪನ್ನದ ಉದ್ಯಮ ನಡೆಸುವವರಿಗೆ ಉತ್ತಮ ಆದಾಯ ಕೈ ಸೇರುತ್ತೆ. ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶವನ್ನು ನೀಡುವ ಆಹಾರ ಪದಾರ್ಥಗಳಲ್ಲಿ ಸಿರಿಧಾನ್ಯ ಕೂಡ ಒಂದು. ಮಿಲ್ಲೆಟ್ಗಳನ್ನು ಸಂಸ್ಕರಿಸಿ ನಾನಾ ಉತ್ಪನ್ನಗಳನ್ನು ತಯಾರು ಮಾಡಲಾಗುತ್ತೆ. ಮಾತ್ರವಲ್ಲದೆ ಈ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆಯೂ ಇದೆ. ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ ಮಿಲ್ಲೆಟ್ ಹಾಗೂ ಅದರ ಉತ್ಪನ್ನಗಳನ್ನು ತಯಾರಿಸುವ ಉದ್ಯಮವನ್ನು ಆರಂಭಿಸಿ ಯಶಸ್ಸು ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತೀವಿ ಬನ್ನಿ. (2023)
ಪ್ರಾರಂಭದಲ್ಲಿ ಒಂದು 5 years ಬ್ಯಾಕ್ ಒಂದು 5,000 10,000 ಇನ್ವೆಸ್ಟ್ ಮಾಡಿದ್ದು. ನಂತರ ಏನಾಯ್ತಂದ್ರೆ ಒಂದು 10 ಲಕ್ಷ ಬ್ಯಾಂಕಿಂದ ಸಾಲ ತೊಗೊಂಡ್ಮೇಲೆ ಹಂತವಾಗಿ ಅದನ್ನ ಇನ್ನೂ ಇಂಪ್ರೂವ್ ಮಾಡಿಕೊಂಡು ತದನಂತರ ಈಗ ರೀಸೆಂಟಾಗಿ ಒಂದು ವರ್ಷ ಹಿಂದೆ ಕೆಫೆ ಅಂದರೆ PMFEಯಿಂದ 20 ಲಕ್ಷ ಸಾಲ ತೊಗೊಂಡಿದ್ದೀವಿ ನಾವು. ಅದರಲ್ಲಿ 20 ಲಕ್ಷ ಇನ್ನೊಂದು ಯೂನಿಟ್ ಮಾಡಿದ್ರು, ಪಿಕ್ಕಲ್ ಯೂನಿಟ್ ತೊಗೊಂಡು ಇನ್ನೂ ಒಂದು ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ SHC ಗ್ರೂಪ್ಸ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಹೆಚ್ಚು ಈ ಥರ ಉತ್ಪನ್ನಗಳಿಗೆ ಆದ್ಯತೆ ಕೊಡಬೇಕಂತ ಬ್ಯಾಂಕು ಸಪೋರ್ಟ್ ಇದೆ, ಇಲಾಖೆನೂ ಸಪೋರ್ಟ್ ಮಾಡಿ ಗೌರ್ಮೆಂಟಿಂದನೂ ಈಗ ನಾವು ದೊಡ್ಡ ಮಟ್ಟಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ. ಯಾಕಂದರೆ ಪ್ರಾರಂಭದಲ್ಲಿ ಇದು ನಾವು ಸಾಲ ತೊಗೊಳಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಈಗ ಬ್ಯಾಂಕವರು ಸಪೋರ್ಟ್ ಮಾಡಿ ಈಗ ಇನ್ನೂ ಒಂದು 20 ಲಕ್ಷ ಸಾಲ ತೊಗೊಂಡು ಇದನ್ನ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿದ್ವಿ. ಯಾಕಂದರೆ ಮೊದಲು ನಾವು ಕೆಲಸ ಇಲ್ಲದೆ ಬರೀ ನಾವು ರೇರಿಂಗ್ ಹೌಸಲ್ಲಿ ಯೂನಿಟ್ ಸ್ಟಾರ್ಟ್ ಮಾಡಿದ್ದು, ಬರೀ ಅಡುಗೆ ಮನೆಯಲ್ಲಿ ಒಂದಷ್ಟು ಸೀಮಿತವಾಗಿ ಒಂದು ಪ್ರಾಡಕ್ಟ್ ಸೇಲ್ ಮಾಡಿದ್ದು. ಈಗ ಏನಾಯ್ತು ಅಂತಂದರೆ ಈಗ ಒಂದು ದೊಡ್ಡ ಮಟ್ಟಕ್ಕೆ ಪ್ರಾರಂಭದಲ್ಲಿ ಒಂದು 50-60 kg ಸೇಲ್ ಮಾಡ್ತಾ ಇದೆ. ಈಗ ಪ್ರತಿ ತಿಂಗಳು 2 ಟನ್ನಿಂದ 3 ಟನ್ ಸಿರಿಧಾನ್ಯಗಳು ಸೇಲ್ ಮಾಡ್ತೀನಿ. ಉಪ್ಪಿನಕಾಯಿ ಒಂದು 600-700 kg ಸೇಲ್ ಮಾಡ್ತೀನಿ. ಸ್ಪೈಸೀಸಲ್ಲಿ ನಮ್ಮ ಲೋಕಲ್ಲಾಗಿ ಹೆಣ್ಮಕ್ಳಿಗೆ ಆಗಿರ್ಬೋದು, ಕೆಲ ಸ್ಕೂಲ್ಸ್ಗೆ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಸ್ವಲ್ಪ ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಈ ಥರದ್ದು ಈಗ ನಮ್ಮಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳು ಮೇಯ್ನ್ ನಾವು ಸ್ಟಾರ್ಟ್ ಮಾಡಿದ್ದೆ. ಸಾಮೆ, ನವಣೆ, ಆರ್ಕ, ಕೊರ್ಲೆ, ಊದ್ಲು, ಬರಗು, ಜೋಳ, ಸಜ್ಜೆ ಇಷ್ಟು ಪ್ರಾಡಕ್ಟ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಇನ್ಸ್ಟೆಂಟ್ ಅಂತ ಬಂದಾಗ ದೋಸೆ ಹಿಟ್ಟು ಆಗಿರ್ಬೋದು, ಅದರಲ್ಲಿ ಇನ್ಸ್ಟೆಂಟ್ ಉಪ್ಮಾ ಆಗಿರ್ಬೋದು, ಮಾಲ್ಟ್ ಒಂದು 3 ವೆರೈಟಿ ಇದೆ. ಸಿ ವಿಟಮಿನ್, ಐರನ್ ಕಂಟೆಂಟ್ ಇರೋಂಥದ್ದು ಒಂದು ಮಾಲ್ಟ್ ಇದೆ, ಫೈಬರ್ ಇರೋಂಥದ್ದೇ ಒಂದು ಮಾಲ್ಟ್ ಇದೆ, ಪ್ರೋಟೀನ್ ಇರೋಂಥದ್ದು ಮಾಲ್ಟ್ ಇದೆ, ಅದೊಂದು 3 ವೆರೈಟಿ ಇದೆ. ಅದ್ರ ಜೊತೆಗೆ ಒಂದು ಹಪ್ಪಳ ಒಂದು 4 ವೆರೈಟಿ ಮಾಡ್ತೀರಿ. ಅದು ಸಿರಿಧಾನ್ಯ ಹಪ್ಪಳ ಆಗಿರ್ಬೋದು, ಹುರುಳಿ ಹಪ್ಪಳ ಆಗಿರ್ಬೋದು, ರಾಗಿ ಹಪ್ಪಳ ಆಗಿರ್ಬೋದು, ಅಕ್ಕಿ ಹಪ್ಪಳ ಆಗಿರ್ಬೋದು, 4 ಹಪ್ಪಳ ಮಾಡ್ತೀವಿ. ಉಪ್ಪಿನಕಾಯಲ್ಲಿ 5 ವೆರೈಟಿ ಮಾಡ್ತೀರಿ. ಆಮ್ಲ ಪಿಕ್ಕಲ್ಲು, ಮ್ಯಾಂಗೋ, ಮಿಕ್ಸ್ಡು ಮತ್ತು ಲೆಮನ್ನು ಈ ಥರದ್ದು ಮಾಡ್ತೀವಿ. ಅದ್ರ ಜೊತೆಗೆ ಸ್ಪೈಸಸ್, ಸಾಂಬಾರು ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಈ ಥರದ್ದೆಲ್ಲ ರೀಚ್ ಆಗ್ತದೆ, ಸ್ಕೂಲ್ಸ್ಗೆಲ್ಲ ಸಪ್ಲೈ ಕೊಡ್ತಾಯಿವಿ. ಅದ್ರ ಜೊತೆಗೆ ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು ಇನ್ಸ್ಟೆಂಟ್ ಅಂತ ಬಂದಾಗ, ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿನ ಸೀಗೆಕಾಯಿ ಸಿಗುತ್ತೆ. ಯಾಕಂತಂದರೆ ನಮ್ಮಲ್ಲಿ ಆಮ್ಲ ಪ್ರೊಸೆಸಿಂಗ್ ಮಾಡಿರೋದು ಉಳಿದಿರೋದನ್ನು ಸೀಗೆಕಾಯಿಗೆ ಬಳಸಿ ಸೀಗೆಕಾಯಿ ತಯಾರಿಸ್ತೀವಿ. ಅದ್ರ ಜೊತೆಗೆ ಆಮ್ಲ ಜ್ಯೂಸ್ ಮಾಡ್ತೀವಿ, ಆಮ್ಲ ಕ್ಯಾಂಡಿ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಹೊಸದಾಗಿ ಇನ್ನೊಂದು ಹೊಸ ಪ್ರಾಡಕ್ಟ್ಸು ಗ್ರೈನಮ್ರ್ ಅಂತ ಲಡ್ಡು ಮಿಕ್ಸ್ಚರು ಮಾಡ್ತೀವಿ. ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ವರ್ಮಿಸೆಲ್ಲಿ ಮತ್ತು ಪಾಸ್ತಾ ಮಾಡ್ತಿರ್ತೀವಿ. ಆರ್ಥಿಕ ಬಂಡವಾಳ ಅದೆಷ್ಟು ಬಾರಿ ಉದ್ಯಮದ ಕನಸಿಗೆ ಅಡ್ಡಿಯಾಗುತ್ತೆ.
ಆದರೆ ನಿಮಗೆ ಎದುರಾಗುವ ಹಣಕಾಸಿನ ಮುಗ್ಗಟ್ಟುಗಳನ್ನು ಮೀರಿ ಸ್ವಂತ ಬಿಸ್ನೆಸ್ ಪ್ರಾರಂಭಿಸುತ್ತೀರಿ ಅಂತಾದರೆ ಸರ್ಕಾರದಿಂದ ನಿಮಗೆ ಸಾಲಗಳು ಸಿಗಲಿವೆ. ಈ ಮೂಲಕ ನಿಮ್ಮ ಉದ್ಯಮವನ್ನು ಪ್ರಾರಂಭಿಸಬಹುದು. ಮಿಲ್ಲೆಟ್ಸ್ಗಿಂತ ಮಿಲ್ಲೆಟ್ಸ್ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ. ನೀವು ಕೇವಲ ಸಿರಿಧಾನ್ಯಗಳನ್ನು ಮಾರಾಟ ಮಾಡುತ್ತೀರಿ ಅಂತಾದರೆ ನಿಮಗೆ ಹೆಚ್ಚಿನ ಲಾಭ ಸಿಗೋದಿಲ್ಲ. ಯಾಕಂದರೆ ಈ ಸಿರಿಧಾನ್ಯಗಳು ಮಿಲ್ಲೆಟ್ಸ್ ಉದ್ಯಮಕ್ಕೆ ರಾ ಮೆಟೀರಿಯಲ್ಸ್ ಇದ್ದಂತೆ. ನಿಮ್ಮ ಉದ್ಯಮದಲ್ಲಿ ಮಿಲ್ಲೆಟ್ನಿಂದ ನಾನಾ ಉತ್ಪನ್ನಗಳನ್ನು ರೆಡಿ ಮಾಡುತ್ತೀರಿ ಅಂತಾದರೆ ಹೆಚ್ಚಿನ ಆದಾಯ ಬರುತ್ತದೆ. ಅಂದರೆ ಸಿರಿಧಾನ್ಯಗಳನ್ನು ಮೌಲ್ಯವರ್ಧನೆಗೊಳಿಸಿ ನಾನಾ ಉತ್ಪನ್ನಗಳನ್ನು ತಯಾರಿಸೋದು ಎಂದರ್ಥ. ಇದರಿಂದ ನಿಮಗೂ ಲಾಭ, ನಿಮ್ಮ ಜೊತೆ ಕೆಲಸ ಮಾಡುವವರಿಗೂ ಕೈ ತುಂಬ ಸಂಪಾದನೆ ಸಿಗುತ್ತೆ. ಲಾಭ ಸಿಕ್ಕುವಂಥದ್ದು ಇವಾಗ ಸಾಮೆ ನವಣೆ ಇದೆಲ್ಲ ನಾವು ಸೇಲ್ ಮಾಡೋಕ್ಕೆ ಹೋದಾಗ ರಾ ಮೆಟೀರಿಯಲ್ಸ್ ನಾವು ಜಾಸ್ತಿ ರೀಚ್ ಮಾಡೋಕ್ಕಾಗಲ್ಲ. ಪ್ಯಾಕಿಂಗ್ ಮಾಡಿಕೊಂಡು ಅದು ಇನ್ಸ್ಟೆಂಟ್ ಮಾಡಿದಾಗ ಅದನ್ನು 1:2 ಬರಲ್ಲ, ಒಂದು 30% 10% ರೀಚ್ ಮಾಡ್ಬೋದು. ಈಗ ಇನ್ಸ್ಟೆಂಟ್ ಅಂತ ಮಾಡಿದಾಗ ಲೇಬರ್ ಕಾಸ್ಟ್ ಅವ್ರಿಗೂ ಒಂದಷ್ಟು ಲಾಭ ಬರುತ್ತೆ, ಮತ್ತು ಅದನ್ನು ಇನ್ನೊಂದು 10 ರೂಪಾಯಿ ಜಾಸ್ತಿ ಸೇಲ್ ಮಾಡ್ಬೋದು, ಲಾಭ ಸಿಗುತ್ತೆ. ಉದಾಹರಣೆಗೆ ಇವಾಗ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ರಾಗಿ ಸಿಗುತ್ತೆ. ರಾಗಿಯಲ್ಲೆಲ್ಲ 20-30 ರೂಪಾಯಿ ಕೆಜಿ ಇರುತ್ತೆ. ಅದನ್ನು ನಾವು ಇನ್ಸ್ಟೆಂಟ್ ಉದಾಹರಣೆ ರಾಗಿ ಮಾಡಿ ತಯಾರಿಸ್ತಾ ಇದ್ದೀವಿ. ಅದನ್ನು ನೆನೆಸ್ಬಿಟ್ಟು ಪ್ರೊಸೆಸಿಂಗ್ ಎಲ್ಲ ಮಾಡೋಷ್ಟರೊಳಗಾಗಿ 1:2 ಲಾಭ ತೊಗೋಬೋದು. ಇವಾಗ ಅದರಲ್ಲಿ ಯಾಕಂದರೆ ಲೇಬರ್ದು ಟೈಮ್ ಎಲ್ಲ ಎಕ್ಸ್ಟ್ರಾ ತೊಗೊಳುತ್ತೆ, ಅದ್ರ ಲಾಭ ಜಾಸ್ತಿ ಮಾಡುತ್ತೆ. ನಾವು ಬರೀ ರಾಗಿ ಸೇಲ್ ಮಾಡೋಕ್ಕೆ ಹೋದರೆ ಎತ್ಕೊಂಡೋಗಿ 30-35 ರೂಪಾಯಿಗೆ ಲಾಸ್ಟ್, ಅದು ಗೌರ್ಮೆಂಟ್ ಲೆಕ್ಕದಲ್ಲಿ. ನಾವೇ ಸೇಲ್ ಮಾಡೋಕ್ಕೆ ಹೋದಾಗ ಇನ್ನೂ ಕಮ್ಮಿ ಹೋಗುತ್ತೆ. ಹಂಗಾಗಿ ಅದನ್ನೆಲ್ಲ ನಾವು ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡಿದಾಗ ಲಾಭ ಸಿಗುತ್ತೆ. ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟ ಮೇಲೆ ನಾವೇ ಬಿತ್ತನೆ ಬೀಜ ಕೊಡ್ತೀವಿ. ಇವಾಗ ನಾವು ಮಾರ್ಕೆಟ್ಗಿಂತ ಇನ್ನೂ ಒಂದು 2 ರೂಪೀಸ್ ಅದಕ್ಕೆ ಜಾಸ್ತಿನೇ ಬೆಲೆ ಕೊಟ್ಟು ಅದರಲ್ಲಿ ಯಾವುದು ಕಮಿಷನ್ ಇರಲ್ಲ, ಏನಿರಲ್ಲ, ನೇರವಾಗಿ ಪರ್ಚೇಸ್ ಮಾಡ್ತೀವ್ರು ಅವ್ರ ಹತ್ರ. ಅದ್ರ ಜೊತೆಗೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಬೆಳೆಸೋದಕ್ಕೂ ಅವಕಾಶ ಕೊಡ್ತೀರ. ಅವ್ರ ಹತ್ರ ನಾವು ತೊಗೊತೀವಿ. ಕೆಲವೊಂದು ಸಿರಿಧಾನ್ಯಗಳೆಲ್ಲ ಅವ್ರ ಹತ್ರ ತೊಗೊತೀವಿ. ಇವಾಗ ನಮ್ಮಲ್ಲಿ ಸಿಗ್ತಿಲ್ಲ, ಕೆಲವ್ರದ್ದೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಲ್ಲ. ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿವಿ. ಕೊಪ್ಪಳದಿಂದ ಯಾರಪ್ಪ ರೈತರು ಚಿಯಾ ಕಳಿಸಿದ್ದಾರೆ, ಅದನ್ನೇ ನಾವು ಮಾರ್ಕೆಟಿಂಗ್ ಮಾಡಿಕೊಡಿ ಅಂತ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಮಾಡ್ಕೊತೀವಿ. ಬೇರೆ ಬೇರೆ ಜಿಲ್ಲೆಯಲ್ಲಿ ತೊಗೊತಾ ಇದ್ರು. ಇವಾಗ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಅವ್ರಿಗೆಲ್ಲ ಕೊಡ್ತಾ ಇದ್ದೇನೆ. ಅದನ್ನು ನಾವು ಪ್ರಾರಂಭದಲ್ಲಿ ಇವಾಗ ಅದೆಲ್ಲ 30, 40, 45 ರೂಪಾಯಿ ಇರುತ್ತೆ. ಅದು ನಾವೆಲ್ಲ ಪ್ರೊಸೆಸಿಂಗ್ ಮಾಡಿದ ಮೇಲೆ 80, 85, 90, 130ವರೆಗೂ ಇದೆ. ಅದು ನಾವು ಅದಕ್ಕೆ ಮಿಷನ್ ಖರ್ಚು ಎಲ್ಲ ತೆಗೆದು, ಲೇಬರ್ ಖರ್ಚು ಎಲ್ಲ ತೆಗೆದು ನಮ್ಗೆ ಒಂದಷ್ಟು ಲಾಭ ಒಂದು 30% ಜಾಸ್ತಿನೇ ಸಿಗುತ್ತೆ. ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವೆಂದರೆ ಕೇವಲ ಕಾಳುಗಳ ಸಿಪ್ಪೆ ತೆಗೆಯೋದಷ್ಟೇ ಅಲ್ಲ. ಮೊದಲು ಕಾಳು
ಹೆಲ್ತ್ ವೈಸ್ ಈ ಫುಡ್ ಮಾರ್ಕೆಟಿಂಗಲ್ಲಿ ನಾವೆಷ್ಟು ಶ್ರಮ ಆಗ್ತೀರಾ ಅದು ತಕ್ಕ ಪ್ರತಿಫಲ ಸಿಗುತ್ತೆ. ಜೊತೆಗೆ ಇದರಲ್ಲಿ ಒಂದು ವಿಶೇಷವಾಗಿ ಏನಂತಂದ್ರೆ ನಂಬಿಕೆ, ಧೈರ್ಯ, ಒಂದು ತಾಳ್ಮೆ ಬೇಕು. ಯಾಕಂದರೆ ಒಂದೇ ಸಲ ಎಕನಾಮಿಕಲ್ ನಾವು ಇದು ರೀಚ್ ಮಾಡ್ತೀರಂತ ಯಾರೂ ನಿರೀಕ್ಷೆ ಮಾಡಬೇಡ್ರಿ ದಯವಿಟ್ಟು. ಯಾಕಂದರೆ ನಮ್ಮ ಒಂದು ಕಷ್ಟಕ್ಕೆ ನಾವೆಷ್ಟು ಕಷ್ಟಪಡ್ತೀರ ಅಷ್ಟು ಆರೋಗ್ಯನೂ ಸಿಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ವಿಶೇಷವಾಗಿ. ಯಾಕಂದರೆ ನಾವು ಮಾಡೋ ಅಂಥ ಜವಾಬ್ದಾರಿ ಕೆಲಸ ಇದು ತುಂಬ ಜವಾಬ್ದಾರಿಯಾಗಿ, ತುಂಬ ಪೇಷನ್ಸ್ ಆಗಿ, ತುಂಬ ಪ್ರಯತ್ನ ಇಂಪಾರ್ಟೆಂಟು. ನಾವೇ ಜವಾಬ್ದಾರಿ ವಹಿಸಬೇಕು. ಯಾರೋ ಮಾಡ್ತಾರೆ ಅವರು ಕೆಲಸ ಜವಾಬ್ದಾರಿ ವಹಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನಾವು ಇನ್ವಾಲ್ವ್ ಆಗೋದು ತುಂಬ ಇಂಪಾರ್ಟೆಂಟು. ನಾವೊಂದು ಪ್ರಯತ್ನ ಮಾಡಿದಾಗ ರೀಚ್ ಆಗ್ತೀವಿ. ಒಂದೇ ಸಲ ನಮ್ಮದು ಕಮರ್ಷಿಯಲ್ ಕೆಲವು ಪ್ರಾಡಕ್ಟ್ಸ್ ಇವಾಗ ಒಂದು 10 ಪ್ರಾಡಕ್ಟ್ಸ್ ಇದೆ. ಕೆಲವೊಂದರಲ್ಲೆಲ್ಲ 30% ರೀಚ್ ಆಗ್ತೀವಿ, ಕೆಲವೊಂದು 20% ರೀಚ್ ಆಗ್ತೀವಿ, ಕೆಲವು ಪ್ರಾಡಕ್ಟ್ಸಲ್ಲಿ 10% ಕೂಡ ರೀಚ್ ಆಗೋಕ್ಕಾಗಲ್ಲ. ಒಂದರಲ್ಲಿ ರೀಚ್ ಆಗಿರುತ್ತೆ, ಒಂದೊಂದರಲ್ಲಿ 0 ಆಗಿಬಿಡುತ್ತೆ, ಹೇಳೋಕ್ಕಾಗಲ್ಲ. ಕೆಲವೊಂದು ಮಾರ್ಕೆಟಿಗೂ ವೇರ್ಪೇರ್ ಇರುತ್ತೆ. ಅದ್ರ ಜೊತೆಗೆ ಏನು ಮಾಡ್ತೀರಾ, ನಮ್ಮ ವಿಶೇಷವಾಗಿ ಇವಾಗ ಸಿರಿಧಾನ್ಯಗಳು ಸೀಸನ್ ವೈಸು ನಾವೇ ರೈತರಿಗೆಲ್ಲ ಬಿತ್ತನೆ ಬೀಜ ಕೊಡ್ತೀವಿ. ನಮ್ಮ ಅವ್ರ ಹತ್ರ ಬೈಬ್ಯಾಕ್ ಮಾಡ್ತೀವಿ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸಿನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಬದಲಾಗಿರುವ ಜೀವನ ಶೈಲಿ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರುತ್ತೆ. ಹಾಗಾಗಿ ಜನ ಉತ್ತಮ ಆಹಾರಗಳ ಮೊರೆ ಹೋಗ್ತಾರೆ. ಇದೇ ಕಾರಣಕ್ಕೆ ಸಿರಿಧಾನ್ಯಗಳಂತಹ ಸಮೃದ್ಧ ಪೌಷ್ಟಿಕಾಂಶಯುಕ್ತ ಉತ್ಪನ್ನಗಳಿಗೆ ಸಹಜವಾಗಿ ಬೇಡಿಕೆ ಇರುತ್ತೆ. ಗುಣಮಟ್ಟ ಮತ್ತು ಶುಚಿತ್ವವನ್ನು ಕಾಪಾಡಿಕೊಂಡು ಸಿರಿಧಾನ್ಯ ಉತ್ಪನ್ನಗಳನ್ನು ಗ್ರಾಹಕರಿಗೆ ನೀಡಿದರೆ ಈ ಬಿಸಿನೆಸ್ ನಿಮ್ಮ ಕೈ ಹಿಡಿಯುತ್ತೆ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂಥ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.